ಮಹಿಳಾ ಸಂರಕ್ಷಣಾ ದಿನಾಚರಣೆ ನಿಮಿತ್ತ ಕುಮಟಾ ತಾಲೂಕಿನ ಹೊಲನಗದ್ದೆಯ ಹವ್ಯಕ ಸಭಾಭವನದಲ್ಲಿ ಸುಲಭ ಸೌಹಾರ್ದ ಕ್ರೆಡಿಟ್ ಸಹಕಾರಿ ಸಂಘ ನಿಯಮಿತ ಮತ್ತು ಸುಲಭ ಸೇವಾ ಸಂಸ್ಥೆ ಸಂಯುಕ್ತ ಆಶ್ರಯದಲ್ಲಿ ಸನ್ಮಾನ ಮತ್ತು ಸಹಾಯಧನ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಜೆಡಿಎಸ್ ರಾಜ್ಯ ಮುಖಂಡ ಸೂರಜ್ ನಾಯ್ಕ್ ಸೋನಿ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಮಹಿಳೆಯರು ಆರ್ಥಿಕವಾಗಿ ಸದೃಢರಾಗಿ ಸ್ವಾವಲಂಬಿಯಾಗಿ ಬದುಕು ನಡೆಸಬೇಕೆನ್ನುವುದು ಸುಲಭ ಸೌಹಾರ್ದ ಕ್ರೆಡಿಟ್ ಸಹಕಾರಿ ಸಂಘ ನಿಯಮಿತ ಇದರ ಅಧ್ಯಕ್ಷ ದಿವಾಕರ್ ಅಗನಾಶಿನಿಯವರ ಕನಸಾಗಿದೆ. ದಿವಾಕರ್ ಅಗನಾಶಿನಿಯವರು ಸುಲಭ ಸಂಸ್ಥೆಯ ಮೂಲಕ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಸಾಲ ನೀಡುತ್ತಿದ್ದಾರೆ. ಈ ಸಾಲವನ್ನು ಸೂಕ್ತ ಸಮಯದಲ್ಲಿ ಮರುಪಾವತಿ ಮಾಡುವ ಮೂಲಕ ಆ ಸಂಘವನ್ನು ಬೆಳೆಸುವ ಜೊತೆಗೆ ನೀವು ಕೂಡ ಆರ್ಥಿಕಾಭಿವೃದ್ಧಿಯನ್ನು ಹೊಂದುವಂತಾಗಬೇಕು ಎಂದು ಹೇಳಿದರು. ಸ್ವಸಹಾಯ ಸಂಘ ಆರಂಭ ಯಾಕೆ ಅದನ್ನು ವಿಶೇಷವಾಗಿ ಮಹಿಳಾ ಸ್ವಸಹಾಯ ಸಂಘಕ್ಕೆ ಒತ್ತು ಕೊಟ್ಟದ್ದು, ಏನಾದರೂ ಸೇವಿಂಗ್ ಹ್ಯಾಬಿಟ್ ಇದೆ ಅಂದರೆ ಅದು ಮಹಿಳೆಯರಿಗೆ. ಅದು ನಮ್ಗೆ ಬೇಕಾದ್ರೆ ನನ್ನ ಅಮ್ಮ ಇರ್ಬೋದು ಅಥವಾ ನಿಮ್ಮ ತಾಯಿಂದಿರು ಇರ್ಬೋದು, ಎಲ್ಲಿ ದುಡ್ಡು ಇಡ್ತಿದ್ರು ಅಂದರೆ ಡಬ್ಬಿ ಎಲ್ಲಿ ದುಡ್ಡು ಇಟ್ಕೊಂತಿದ್ರು. ಮನೆ ಅಡುಗೆ ಕೋಣೆಯಲ್ಲಿ ಅವ್ರು ಸೇಫ್ ಜಾಗ ಅದು. ಯಾಕಂದ್ರೆ ಅಡುಗೆ ಕೋಣೆ ಮತ್ತೆ ಯಾರು ಹೋಗುದು, ನಾವು ಫ್ರೆಂಡ್ಸ್ ಹೋಗುದಿಲ್ಲ. ಆ ಅಡುಗೆ ಕೋಣೆಯಲ್ಲಿ ಡಬ್ಬಿಯಲ್ಲಿ ಇಟ್ಟು ದುಡ್ಡು ಇಟ್ಟು ಸೇವ್ ಮಾಡುವಂಥದ್ದು, ಅದು ಇನ್ಹೆರಿಟ್ ಕ್ಯಾರೆಕ್ಟರ್ ಅಂತಾರೆ. ಅದನ್ನ ಅರ್ಥ ಮಾಡಿ ಈ ಮಹಿಳಾ ಸಂಘನ ಆರಂಭ ಮಾಡೋದು. ಅದು ಬಾಂಗ್ಲಾದೇಶದ ಸಕ್ಸಸ್ ಆಗಿಲ್ಲ, ಮತ್ತು ನಮ್ಮ ದೇಶದ ಬಹಳ ಒಳ್ಳೆ ರೀತಿಯಿಂದ ಯಶಸ್ಸಾಗಿ ಬಹಳ ಯಾವ ಮಟ್ಟಕ್ಕೆ ಬೆಳೆದು ನಿಂತ್ಬಿಡ್ತು ಅಂದ್ರೆ, ದೇಶದ ರಾಜಕಾರಣಿಗಳು ಮಹಿಳೆಯರನ್ನು ವೈರೈಸ್ಕೊಳ್ಳೋದು ಹೇಗೆ ಅಂತ ಈಗ ನೋಡ್ತಾ ಇದ್ದಾರೆ. ಮಹಿಳೆಯರ ಸಲುವಾಗಿ ಎಲ್ಲ ಫ್ರೀ ಕೊಟ್ಟು ಓಟ್ ಹಾಕಿಸುವಂತ ಪರಿಸ್ಥಿತಿನೂ ತರುವಂತ ಪ್ರಯತ್ನ ಮಾಡ್ತಿದ್ದಾರೆ. ಅಂದ್ರೆ ಮಹಿಳೆಯರು ಸೂಕ್ಷ್ಮವಾಗಿ ಈ ಮಹಿಳಾ ಸೆಕ್ಷನ್ ಅನ್ನ ಬಹಳ ಮಹತ್ವದಿಂದ ನೋಡ್ತಾ ಇದ್ದಾರೆ. ನೋಡ್ರಿ, ನಮ್ಗೆ ಖುಷಿ. ಮಹಿಳೆಯರಿಗೆ ಎಷ್ಟು ಸೌಲಭ್ಯ ಕೊಟ್ಟು ಒಳ್ಳೇದು. ನೀವು ಕೂತು ಯೋಚನೆ ಮಾಡ್ಬೇಕಾದದ್ದು, ಇದು ಯಾವ್ದು ಸರಿ ಯಾವ್ದು ತಪ್ಪು ಅಂತ ನೀವುಗಳು ಯೋಚನೆ ಮಾಡ್ಬೋದು. ಇಲ್ಲ ಅಂದ್ರೆ ನಮ್ಮ ದೇಶ ಯಾವ ದಿಕ್ಕಿಗೆ ಹೋಗ್ತದೆ ಅಂತ ಗೊತ್ತಾಗಬೇಕು. ಸಂಘದ ಅಧ್ಯಕ್ಷರಾದ ದಿವಾಕರ್ ಅಗನಾಶಿನಿಯವರು ಮಾತನಾಡಿ, ಮಹಿಳಾ ಸಂರಕ್ಷಣಾ ದಿನಾಚರಣೆಯ ನಿಮಿತ್ತ ನಮ್ಮ ಸಂಸ್ಥೆಯಿಂದ ಆರೋಗ್ಯ ಕಾರ್ಯಕರ್ತರಿಗೆ ಸನ್ಮಾನಿಸಿದ್ದೇವೆ. ನಮ್ಮ ಸಂಸ್ಥೆಯಲ್ಲಿ ಸಾಲ ಪಡೆದು ಮರುಪಾವತಿ ಮಾಡಿದ ಮಹಿಳೆಯರನ್ನು ಸನ್ಮಾನಿಸುವ ಮೂಲಕ ಇತರರಿಗೆ ಪ್ರೇರಣೆ ನೀಡುವ ಕಾರ್ಯ ಮಾಡುತ್ತಿದ್ದೇವೆ. ಇಡೀ ಕುಟುಂಬವನ್ನು ಮುನ್ನಡೆಸಬಲ್ಲ ಮಹಿಳೆಯರು ತಮ್ಮ ಅಗಾಧ ಶಕ್ತಿಯನ್ನು ಗುರುತಿಸಿಕೊಂಡು ಆರ್ಥಿಕ ಸ್ವಾವಲಂಬನೆ ಹೊಂದಿದಾಗ ಮಾತ್ರ ಸಮಾಜಕ್ಕೆ ಆರ್ಥಿಕ ಶಕ್ತಿ ಹೆಚ್ಚುತ್ತದೆ ಎಂದು ಹೇಳಿದರು. ಸಾಲ ಇಲ್ಲದ ಮನೆಯ ಸಾಸಿವೆ ತೆಗೆದುಕೊಂಡು ಬಾ, ನಾನು ನಿನ್ನ ಮಗನ ಬದುಕಿಸ್ಕೊಡ್ತೀನಿ ಅಂತ. ಬಹುಶಃ ಇವತ್ತಿನ ಎಲ್ಲರೂ ಅಂತಲ್ಲ, ಹೆಚ್ಚಿನ ಜನ ಎಲ್ಲರೂ ಸಹ ಸಾಲವನ್ನು ತಗೊಂಡಿದ್ದಾರೆ, ಬದುಕನ್ನು ಕಟ್ಕೊಳ್ತಾ ಇದ್ದಾರೆ. ಆದರೆ ತಾಯಿ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವತ್ತು 5,000 ತಗೊಂಡ್ರಿ, ನಂತರ 50,000 ತಗೊಂಡ್ರಿ, 1.5 ಲಕ್ಷ ತಗೊಳ್ತಾ ಇದ್ದೀರಿ, 3 ಲಕ್ಷ ತಗೊಳ್ತಾ ಇದ್ದೀರಿ. ಅವತ್ತು 5,000 ತಗೊಳ್ಬೇಕಾದ್ರೆ ಟೈಲ್ಸ್ ಇಲ್ಲಾಗಿತ್ತು, ಫ್ಯಾನ್ ಇಲ್ಲಾಗಿತ್ತು, ಭದ್ರವಾದ ಬಾಗ್ಲೂ ಇಲ್ಲಾಗಿತ್ತು, ಒಳಗಡೆ ಮಲಗಿದ್ರೆ ನಿದ್ದೆ ಬರ್ತಾ ಇತ್ತು. ಇವತ್ತು ಟೈಲ್ಸ್ ಇದೆ, ಫ್ಯಾನ್ ತಿಂತಾ ಇದೆ, ಭದ್ರವಾದ ಬಾಗ್ಲ ಇದೆ ಅಲ್ವಾ, ನಿದ್ದೆ ಬರ್ತಾ ಇಲ್ಲ. ಯಾಕೆ? ಸಾಲ. ನೀವು ಈ ದೃಷ್ಟಿಯಿಂದ ನೋಡಿ, ನಾನು ಇನ್ನೊಂದು ದೃಷ್ಟಿ ನೋಡ್ತಾ ಇದ್ದೀನಿ. ನಾನು 2005 ನೋಡ್ತಾ ಇದ್ದೀನಿ. ಅವತ್ತಿನ ತಂದೆ ತಾಯಿಗಳು ಮಗುವಿಗೆ ಒಂದು ಲಾಲನೆ ಪಾಲನೆ ಮಾಡಲಿಕ್ಕೆ ಒಂದು ಸಮಯ ಇತ್ತು, ಮಾಡ್ತಾ ಇದ್ರು. ಮಗುವಿನ ಶಾಲೆ ಕಳಿಸ್ಕೊಟ್ಟಂತ ಉಳಿದ ಕೆಲಸ ಮಾಡ್ತಾ ಇದ್ರು. ಇವತ್ತು ಮಗು ಶಾಲೆಗೆ ಹೋಗಿದ್ದ ಮೊದಲೇ ತಾಯಿ, ಯಾಕೆ ಇದ್ರ ಪರಿಣಾಮ ಏನಾಗ್ತದೆ? ಅವತ್ತೇ ತಂದೆ ತಾಯಿಗಳು ಮಗುವನ್ನು ಅತ್ಯಂತ ಪ್ರೀತಿಯಿಂದ ಅತ್ಯಂತ ದೊಡ್ಡದಾಗಿ ಮಕ್ಕಳನ್ನು ಸಾಕೋದ್ರಿಂದ ಆ ಮಕ್ಕಳು ಸ್ವಾಲಂಬನೆಯಲ್ಲಿದ್ದಾರೆ. ತಂದೆ ತಾಯಿಗಳಿದ್ದಾರೆ, ವೃದ್ಧಾಶ್ರಮದಲ್ಲಿದ್ದಾರೆ. ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕಿ ಜಾಹ್ನವಿ ಎಸ್ ಹೆಗಡೆ ಅವರು ಮಹಿಳಾ ಸಬಲೀಕರಣ ಮತ್ತು ಮೌಲ್ಯಗಳ ಬಗ್ಗೆ ಉಪನ್ಯಾಸ ನೀಡಿದರು. ಹೊಲನಗದ್ದೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಂಎಂ ಹೆಗಡೆ, ಕೆಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಮೋಹನ್ ದಾಸ್ ನಾಯಕ, ಉದ್ಯಮಿ ಗಜಾನನ್ ಹರಿಕಾಂತ್, ಲೋಕನಾಥ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಜಿಕೆ ಪಟ್ಕಾರ್, ಹೊಲನಗದ್ದೆ ಗ್ರಾಮ ಪಂಚಾಯತ್ ಸದಸ್ಯೆ ದೀಪಾ ಹಿಣಿ, ವಿಷ್ಣು ಮಾತನಾಡಿದರು. ನಮ್ಮ ಇರುವಿಕೆಯನ್ನ ನಮ್ಮ ಜೀವನವನ್ನು ಕಟ್ಕೊಳ್ಳುವಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಶಕ್ತಿ ನಮ್ಗೆ ಯಾವಾಗ ಬರ್ತದೆ ಕೇಳಿದ್ರೆ, ನಮಗೆ ಆರ್ಥಿಕ ಬಲ ಅನ್ನುವಂಥದ್ದು ಬೇಕು, ಆರ್ಥಿಕ ಸಮಗ್ರತೆ ಅನ್ನುವಂಥದ್ದು ಬೇಕು. ಅದನ್ನು ನಾವು ಪಡ್ಕೊಳ್ಳೇಬೇಕಾಗ್ತದೆ. ನಮಗೆ ಎಲ್ಲಿ ಆರ್ಥಿಕ ಸಮಗ್ರತೆಗಳು ಫಲ ಸಿಗ್ತದೆಯೋ ಆವಾಗ ಏನು ಮಾಡ್ತದೆ ಅಂತಂದರೆ, ತಾನು ದುಡಿದಿದ್ದನ್ನು ಸಂಗ್ರಹಿಸಿ ತನ್ನ ಮುಂದಿನ ಪೀಳಿಗೆಗಾಗೋ ಅಥವಾ ಮುಂದಿನ ಜೀವನ ನಿರ್ವಹಣೆಗಾಗೋ ತಾನು ಇದನ್ನು ಬಳಸ್ಕೊಳ್ಬೇಕು.
ಹೇಳುವಂಥ ಒಂದು ಭಾವನೆ ಸ್ತ್ರೀಗೆ ಬರ್ತದೆ. ಇದು ಕೇವಲ ಈ ಆರ್ಥಿಕ ಬಲ ಬಂದ ನಂತರ ಉಳಿದ ಎಲ್ಲ ಕೌಟುಂಬಿಕವಾಗಿ, ಸಾಮಾಜಿಕವಾಗಿ, ಸಮಾಜ ಮುಖದಲ್ಲಿ ನಾವು ಹೇಗಿರಬೇಕು, 4 ಗೋಡೆಯ ಮಧ್ಯೆ ಇರುವುದಲ್ಲ, ವಿಚಾರವನ್ನು ವಿಸ್ತೃತಗೊಳಿಸ್ಕೊಳ್ಳಿಕ್ಕೆ ನಮಗೆ ಬಲ ಬರ್ತಾ ಹೋಗ್ತದೆ. ಈ ಎಲ್ಲ ಕಾರಣದಿಂದ ಏನಾಗ್ತದೆ ಅಂದರೆ ಆವಾಗ ನಮ್ಮ ಮೌಲ್ಯವನ್ನು ನಾವು ಇಟ್ಕೊಳ್ಬೇಕು. ಈ ನಮ್ಮ ಮೌಲ್ಯವನ್ನು ನಾವು ಇಟ್ಕೊಳ್ಳೋದು ಇವತ್ತಿಗೆ ನಮ್ಮ ಜೀವನ ಶೈಲಿ ಏನಾಗ್ತಾ ಇದೆ ಅಂದರೆ ಪಾಶ್ಚಾತ್ಯ ಕಡೆಗೆ ಮಾರು ಹೋಗ್ತಾ ಇದೆ. ಹಾಗಾಗಬಾರ್ದು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿರುವಂಥ ಏನು ಪೂಜನೀಯ ಸ್ಥಾನವನ್ನು ಹೆಣ್ಣು ಪಡ್ಕೊಂಡಿದ್ದಾಳೋ ಆ ಸ್ಥಾನವನ್ನು ನಾವು ಇಟ್ಟುಕೊಳ್ತಾ ನಿಜವಾಗಿಯೂ ಬಹಳ ಹೆಮ್ಮೆ ಆಗ್ತಾ ಇದೆ ಇವತ್ತು. ಯಾಕೆಂದ್ರೆ ಬಹಳ ಹೃದಯಸ್ಪರ್ಶಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೇವೆ. ಅದರಲ್ಲೂ ವಿಶೇಷವಾಗಿ ಮಹಿಳಾ ಸಬಲೀಕರಣ ಅಥವಾ ಮಹಿಳಾ ಸಂರಕ್ಷಣಾ ದಿವಸದ ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ಮಹಿಳೆಯರಿಗೆ ಸೀಮಿತವಾಗಿ ಮೀಸಲಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಬಹುತೇಕ ಎಲ್ಲರೂ ಪುರುಷರು ಸೇರಿ ಮಹಿಳೆಯರಿಗೆ ಸನ್ಮಾನ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಹೆಚ್ಚು ಕಡಿಮೆ ಮಹಿಳೆಯರ ನಾಯಕತ್ವವನ್ನ, ಮಹಿಳೆಯರ ಒಂದು ಸಂಘಟನೆಯನ್ನು, ಮಹಿಳೆಯರ ಮುಂದಾಳತ್ವವನ್ನ ಹೆಚ್ಚು ಕಡಿಮೆ ಪುರುಷರೆಲ್ಲರೂ ನಾವು ಒಪ್ಪಿಕೊಂಡಿದ್ದೇವೆ ಅಂತೇಳಿ ಅದರ ಅರ್ಥ. ಈ ರಾಜಕೀಯ, ಜಾತೀಯತೆ, ವರ್ಣ, ಭೇದ ಇವೆಲ್ಲಗಳ ಹೊರತಾಗಿ ಆರ್ಥಿಕ ಸಮಾನತೆ, ಅದೆಲ್ಲದರಲ್ಲೂ ಹೇಗೆ ಸಮಾನತೆ ಇದೆಯೋ ಹಾಗೆ ನೀವು ಆರ್ಥಿಕವಾಗಿ ಸಮಾನತೆ ತಂದು ಸಮಾಜದಲ್ಲಿ ಒಂದು ಒಳ್ಳೆಯ ಆರ್ಥಿಕವಂತರಾದರೆ ನಿಮ್ಮ ಕೌಟುಂಬಿಕ ಸ್ಥಿತಿಯೂ ಸಹ ಸುಧಾರಿಸ್ತದೆ ಅಂತ ಹೇಳಿ ಕೇವಲ ಈ ಒಂದು ಸಂಸ್ಥೆಯನ್ನ ಕಟ್ಟಿ ಆ ಮೂಲಕವಾಗಿ ತಮ್ಮ ಸಂಘಟನೆಯ ಒಂದು ವ್ಯಕ್ತಿತ್ವವನ್ನು ಕಾಣಿಸಿಕೊಳ್ಳುವುದಲ್ಲ. ಹಿಂದೆ ಯಶೋಧರ್ ನಾಯ್ಕರವರ ಟ್ರಸ್ಟ್ ಮೇಲೆ ಇದ್ದು ಯಶೋಧರ್ ನಾಯ್ಕರವರ ಆ ಆರ್ಥಿಕ ಸಂಸ್ಥೆಯನ್ನ ಮುನ್ನಡೆಗೆ ತರುವಲ್ಲಿ ದಿವಾಕರ್ ನಾಯ್ಕರವರ ಪಾತ್ರ ಮಾಡಬಹುದು. ಮನುಷ್ಯಕ್ಕೆ ಕೆಲವೊಂದು ಋಣಗಳಿರ್ತಾವೆ. ಹೇಳ್ತಾರೆ ದೇವರ ಋಣ, ಮಿತ್ರ ಋಣ, ಆಮೇಲೆ ಮಾತೃ ಋಣ, ಈ ತರ ಒಂದು 5-6 ಋಣಗಳಿರ್ತವೆ. ಅದರಲ್ಲಿ ಒಂದು ಋಣ ಮನುಷ್ಯ ಋಣ, ಸಮಾಜ ಋಣ. ದೇವರ ಋಣ, ಮಿತ್ರ ಋಣ ಇವರು ಎಲ್ಲರೂ ಮಾಡ್ತಾರೆ. ನಮ್ಮ ಹಬ್ಬ ದಿವಸ ನಾವು ಮಳೆ ಮಾಡ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ದೇವರಿಗೆ ಹೋಗ್ತೀವಿ. ಈ ಮನುಷ್ಯನ ಋಣ, ಸಮಾಜದ ಋಣ ಇದೆಯಲ್ಲ, ಈ ಅವಕಾಶ ಕೆಲವೊಂದೇ ಜನರು ಉಪಯೋಗಿಸ್ಕೊಂಡು ಮಾಡ್ತಾರೆ. ಅದ್ರಲ್ಲಿ ನಮ್ಮ ದಿವಾಕರ್ ನಾಯಕರು ಹೋಗ್ಬೇಕು. ಇಲ್ಲಿ ಕುಳಿತವರೆಲ್ಲರೂ ಮನುಷ್ಯರ ಸಮಾಜವೇ. ನಾವು ಸುಗಂಧ ಕೃಷ್ಣ ತಗೊಳ್ಳಿ, ಮೋಹದಾಸ್ ತಗೊಳ್ಳಿ, ಅಥವಾ ನಮ್ಮ MMLA ತಗೊಳ್ಳಿ, ದೀಪಾಯಣಿ, ವಿಷ್ಣು, ಇವರೆಲ್ಲರೂ ತಗೊಳ್ಳಿ, ಇವರೆಲ್ಲ ಮನುಷ್ಯ ಋಣನ ಸಂಪಾದಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಯಕರ್ತರನ್ನು ಮತ್ತು ಸಾಲ ಪಡೆದು ಮರುಪಾವತಿ ಮಾಡಿದ ಸ್ವ ಉದ್ಯೋಗಸ್ಥ ಮಹಿಳೆಯರನ್ನು ಗೌರವಿಸಲಾಯಿತು. ಬಳಿಕ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಸಹಾಯಧನ ವಿತರಣೆ ಮಾಡಲಾಯಿತು. ಸಂಸ್ಥೆಯ ವಿನಯ ನಾಯ್ಕ್ ಸ್ವಾಗತಿಸಿದರು. ಸುಲಭ ಸೌಹಾರ್ದ ಕ್ರೆಡಿಟ್ ಸಹಕಾರಿ ಸಂಘದ ಸಿಒ ಪ್ರೀತಿಗೌಡ ನಿರೂಪಿಸಿ ವಂದಿಸಿದರು. ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ವಿಶ್ವ ನುಡಿಸಿರಿ ನ್ಯೂಸ್ ಕುಮಟಾ.